ಹೆಬ್ನಿ ಪಂಚಾಯಿತಿ ಹೆಬ್ನಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತು. ಇವತ್ತಿನ ದಿನ ಅಧ್ಯಕ್ಷರಾಗಿ ನಮ್ಮ ನಾಗರಾಜ್ ಅನ್ನೋರು, ಎನ್ ನಾಗರಾಜ್ ಅವರು, ಉಪಾಧ್ಯಕ್ಷರಾಗಿ ನಮ್ಮ ಮಂಜಕ್ಕನವರು ಆಯ್ಕೆಯಾಗಿದ್ದಾರೆ. ಇದರ ಹಿಂದೆ ಶ್ರಮಿಸಿದ ನಮ್ಮ ಕಾಡಿನಲ್ಲಿ ನಾಗರಾಜನ್ನವರ ಘನ ಅಧ್ಯಕ್ಷತೆಯಲ್ಲಿ ಸಮೃದ್ಧಿ ಮಂಜಣ್ಣವರ ಸಲಹೆಯಂತೆ ಹೆಬ್ನಿ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ಸದಸ್ಯರುಗಳು, ಮುಖ್ಯವಾಗಿ ನಮ್ಮ ಕೊತ್ತೂರು ವೆಂಕಟರಾಮಣ್ಣವರು, ನಮ್ಮ ರೆಸಾರ್ಟ್ ಚಂದ್ರು ಅವರು, ಸಿಮೆಂಟ್ ಗೋಪಾಲ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ಟೈಮ್ ಆಗುತ್ತೆ, ಎಲ್ಲರೂ ಸೇರಿ ಅವಿರೋಧವಾಗಿ ಹೆಬ್ನಿ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಜಾತ್ಯತೀತ ಜನತಾದಳದ JDS ಪಕ್ಷದ ಚುನಾಯಿತರು ಆಗಿದ್ದಾರೆ. ಎಲ್ಲರಿಗೂ ನಾನು ಇದರ ಪರವಾಗಿ ಹೆಬ್ನಿ ಹಿರಿಯರಿಗೂ, ಹಾಲಿನ ರೈತರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಹೆಬ್ನಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ಜಾತ್ಯತೀತ ಜನತಾದಳದ ನಿರ್ದೇಶಕರು ಚುನಾಯಿತರಾಗಿ ಈ ದಿನ ಅಧ್ಯಕ್ಷರ ಚುನಾವಣೆ ಇತ್ತು. ಅಧ್ಯಕ್ಷರ ಚುನಾವಣೆ ನಮ್ಮ ಪಕ್ಷದಿಂದ ಎನ್ ನಾಗರಾಜ್ ಅವರು ನಾಮಪತ್ರ ಸಲ್ಲಿಸಿದರು ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಮ್ಮನವರು ನಾಮಪತ್ರವನ್ನು ಸಲ್ಲಿಸಿದ್ರು. ಬೇರೆಯವರು ನಾಮಪತ್ರಗಳನ್ನು ಸಲ್ಲಿಸಿರೋದನ್ನು ವಾಪಸ್ ಪಡೆದುಕೊಂಡು ಅವಿರೋಧವಾಗಿ ನಮ್ಮ ನಾಗರಾಜ್ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸಿದ್ದಾರೆ. ಮಂಜುಳಮ್ಮ ಅವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿತರಾಗಿದ್ದಾರೆ. ಇಬ್ಬರೂ ಕೂಡ JDS ಪಕ್ಷದ ಹುರಿಯಾಳುಗಳು. JDS ಪಕ್ಷ ಈ ಹೆಬ್ನಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತನ್ನ ತೆಕ್ಕೆಗೆ ತಗೊಂಡಿದೆ. ಇದಕ್ಕೆ ಶ್ರಮಿಸಿದಂಥ ಅಲ್ಲಿನ ಮುಖಂಡರು ಮತ್ತು ನಮ್ಮ ಶಾಸಕರು, ನಮ್ಮ ಪ್ರಭಾಕರ್ ಅವರು, ವೆಂಕಟರಮಣ್ಣವರು, ಚಂದ್ರಾಸ್ ಅವರು, ಮತ್ತು ಗೋಪಾಲು, ಇನ್ನೂ ಅನೇಕ ನಮ್ಮ ಮುಖಂಡರು, ರವಿ, ಇವರೆಲ್ಲ ಕೂಡ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿ ನಮ್ಮ ಜೈಬೇರಿ ಬಾರಿಸೋದಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಾನು ಪಕ್ಷದ ವತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಒಬ್ಬ ನಿರ್ದೇಶಕನಾಗಿ, ತಾಲೂಕಿನ ನಿರ್ದೇಶಕನಾಗಿ ಹೆಬ್ನಿ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ನಾನು ಮಾಡೋದಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.